ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕೆಡಿ ಸಿನಿ ಟಾಕ್. ವಿಡಿಯೋನ ಜಲ್ದಿ ಮುಗಿಸ್ತೀನಿ, ಏನು ಕೊರೆಯೋದಕ್ಕೆ ಹೋಗಲ್ಲ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಮಾತ್ರನೇ ಲೈಕ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ಈ ವಿಡಿಯೋದಲ್ಲಿ 3 ವಿಷಯದ ಬಗ್ಗೆ. ಒಂದು, ಕಾಂತಾರ ಯಾವ ರೀತಿ ರಿಲೀಸ್ ಆಗ್ತಾ ಇದೆ, ಐಪ್ ಏನು ಹೆಂಗಿದೆ, ಆ್ಯಂಡ್ ಎರಡನೇದು ಬಂದ್ಬಿಟ್ಟು ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ ಯಾವಾಗ ಅನೌನ್ಸ್ಮೆಂಟ್ ಆಗ್ತಾ ಇದೆ, ಆ್ಯಂಡ್ ಶ್ರೀಮುಳಿ ಅವರ ಮುಂದಿನ ಸಿನಿಮಾ ಯಾವಾಗ ಶುರು ಆಗ್ತಾ ಇದೆ. ಇವು 3 ಬಗ್ಗೆ ಮಾತಾಡ್ಕೊಂಬರೋಣ. ಮೊದಲನೇದಾಗಿ, ಕಾಂತಾರ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಟ್ರೈಲರ್ ನೋಡಿರ್ತೀರ ಅಂತ ಅನ್ಕೊಳ್ತಾ ಇದ್ದೀನಿ. ಟ್ರೈಲರ್ ಹೆಂಗಿತ್ತು? ಟ್ರೈಲರ್ ನೋಡಿದ್ಮೇಲೆ ಫಸ್ಟ್ ಶೋ ಯಾರು ಸಿನಿಮಾ ನೋಡ್ತಾ ಇದ್ದೀರಾ ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ. ನಾನು ಟ್ರೈಲರ್ ನೋಡ್ಕೊಂಬಂದೆ ಗುರುವೆ. ದಿಸ್ ಟ್ರೈಲರ್ ಇಸ್ ಮೈಂಡ್ ಬ್ಲೋವಿಂಗ್. ಆ ಟಾಪ್ ನಾಚ್ ಇನ್ ಸ್ಕೇಲ್, ಟಾಪ್ ನಾಚ್ ಇನ್ ವಿಜುವಲ್ಸ್, ಆ VFX ವರ್ಕ್, ರಿಷಬ್ ಶೆಟ್ಟಿ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಅಜಿನೇಶ್ ಲೋಕನಾಥ್ ಅವರ ಏನಂತಾರೆ BGM, ಆ್ಯಂಡ್ ಅರವಿಂದ್ ಕಾಶ್ಯಪ್ ಅವರ ಸಿನಿಮಾಟೋಗ್ರಫಿ, ನೆಕ್ಸ್ಟ್ ಲೆವೆಲ್ ವಿಜುವಲ್ಸು, ಆ VFX ವರ್ಕ್. ಎಸ್ಪೆಷಲಿ ನನಗಂತೂ ಆ ಟೈಗರ್ VFX ಏನಿದೆಯೋ ನೆಕ್ಸ್ಟ್ ಲೆವೆಲ್ ಆಗಿ ಮೂಡಿ ಬಂದಿದೆ. ಆ VFXನ ಎಸ್ಪೆಷಲಿ ಟೈಗರ್ VFX ಏನಿದೆ ಅದನ್ನು ಬಂದ್ಬಿಟ್ಟು MPC ಕಂಪ್ನಿಯವರು ಮಾಡಿದಾರಂತೆ. ಸೊ ಹತ್ತತ್ರ ಕಾಂತಾರ ಟೀಮಲ್ಲಿ ಕಾಂತಾರ ಸಿನಿಮಾಕ್ಕೆ 14 ಸ್ಟುಡಿಯೋಸು VFX ವರ್ಕ್ನ ಮಾಡಿದ್ದಾರೆ. ಅದರಲ್ಲಿ ರೆಡ್ ಚಿಲ್ಲಿಸ್ ಆಗಿರ್ಬೋದು, ಇನ್ನೊಂದು YN ಕಂಪ್ನಿ ಆಗಿರ್ಬೋದು, ಅದೇ ಹೇಳಿದ್ನಲ್ಲ 14 ಸ್ಟುಡಿಯೋಸು ವರ್ಕ್ ಮಾಡಿದೆ ಅಂತ VFXಗಾಗಿ. ಇವಾಗ ಸಿನಿಮಾ ನಿಮ್ಗೆಲ್ರಿಗೂ ಗೊತ್ತಾಯಿದೆ, ಅಕ್ಟೋಬರ್ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹತ್ತತ್ರ ಇಂಡಿಯಾದಲ್ಲಿ 7,000 ಸ್ಕ್ರೀನಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಪ್ರೀಮಿಯರ್ನ ಕೂಡ ನಡೆಸ್ತಾ ಇದ್ದಾರೆ ಅಕ್ಟೋಬರ್ 1. 1,500 ಸ್ಕ್ರೀನಲ್ಲಿ ಪ್ರೀಮಿಯರ್ನ ಶೋ ಆಗ್ತಾ ಇದ್ದಾರೆ. ಇವಾಗ ಕಾಂತಾರ ಸಿನಿಮಾದ ಸೆನ್ಸರ್ ಕೆಲಸ ಕೂಡ ಮುಗಿದಿದೆ. ಸಿನಿಮಾಕ್ಕೆ U/A ಸರ್ಟಿಫಿಕೇಟ್ ಸಿಕ್ಕಿದೆ. ಸಿನಿಮಾಕ್ಕೆ ಬಂದ್ಬಿಟ್ಟು ಸಿನಿಮಾದ ರನ್ ಟೈಮ್ ಬಂದ್ಬಿಟ್ಟು 2 hours 48 minutes 53 seconds ಸಿನಿಮಾದ ರನ್ ಟೈಮ್ ಇದೆ. ಆ್ಯಂಡ್ ಈ ಸಿನಿಮಾ ಬಂದ್ಬಿಟ್ಟು ಇಂಡಿಯಾದ ಫಸ್ಟ್ ಫಿಲಮ್ ಸ್ಪ್ಯಾನಿಷ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದ್ದು, ಅದು ಕೂಡ ಸೌತ್ ಅಮೆರಿಕಾದಲ್ಲಿ ರಿಲೀಸ್ ಆಗ್ತಾ ಇದೆ ಸ್ಪ್ಯಾನಿಷ್ ಲ್ಯಾಂಗ್ವೇಜಲ್ಲಿ. ಸೊ ಕಾಂತಾರ ಬಗ್ಗೆ ಎಲ್ಲ ಕವರ್ ಮಾಡಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಇವಾಗ ಕಾಂತಾರ ಬಗ್ಗೆ ಇನ್ನೊಂದು ಅಪ್ಡೇಟ್ ಇದೆ. ಪ್ರಮೋಷನ್ ಬಂದ್ಬಿಟ್ಟು 27th ಚೆನ್ನೈ ಕೊಚ್ಚಿಯಲ್ಲಿ ಪ್ರಮೋಷನ್ ಮಾಡಿದ್ದಾರೆ ಒಂಬಳೆ ಅವರು. 28th ಬಂದ್ಬಿಟ್ಟು ಹೈದ್ರಾಬಾದಲ್ಲಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. 29th ನಾರ್ತ್ ಅಮೆರಿಕಾ ಸೈಡೆಲ್ಲ ನಾರ್ತ್ ಅಮೆರಿಕಕ್ಕೆ ಹಾಕೋದು ನಾನು ನಾರ್ತ್ ಇಂಡಿಯಾ ಸೈಡೆಲ್ಲ ಹೋಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೊ ಕಾಂತಾರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ನೆಕ್ಸ್ಟ್ ನಮ್ಮ ಧ್ರುವ ಸರ್ಜಾ ಅವರ ವಿಷಯಕ್ಕೆ ಬರೋದಾದರೆ, ನಿಮ್ಗೆಲ್ರಿಗೂ ಗೊತ್ತಿದೆ ಗುರುವೆ, KD ಸಿನಿಮಾದ ಶೂಟಿಂಗ್ನ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಶೂಟಿಂಗ್ನಂತೂ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸೊ KD ಸಿನಿಮಾ ಬಂದ್ಬಿಟ್ಟು 99% ಚಾನ್ಸ್ ಇರೋದು ರಿಲೀಸ್ ಆಗ್ತಿರುವ ಡೇಟ್ ಬಂದ್ಬಿಟ್ಟು ನವೆಂಬರ್ 14th ಸಿನಿಮಾ ರಿಲೀಸ್ ಆಗುವ ಚಾನ್ಸಸ್ ತುಂಬಾ ಇದೆ ಗುರುವೆ. ಇವಾಗ ಸೊ KD ಸಿನಿಮಾದ ಎಲ್ಲ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡಿರುವ ಕಾರಣದಿಂದ ಧ್ರುವ ಸರ್ಜಾ ಅವರು ಮುಂದಿನ ಸಿನಿಮಾಕ್ಕೆ ಹೋಗ್ತಾ ಇದ್ದಾರೆ. ಸಿನಿಮಾನ ಶುರು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ. ಆ ಸಿನಿಮಾ ಬಂದ್ಬಿಟ್ಟು ಐ ಥಿಂಕ್ ನನಗೆ ಗೊತ್ತಿರೋ ಮಟ್ಟಿಗೆ ಅಕ್ಟೋಬರ್ 6 ಧ್ರುವ ಸರ್ಜಾ ಅವರ ಬರ್ತ್ಡೇ ಪ್ರಯುಕ್ತ ಎಲ್ಲ ರೀತಿಯ ಅಪ್ಡೇಟ್ಗಳು ಸಿಗ್ಬೋದು ಅವತ್ತಿನ ದಿನ. ಇವಾಗ ಓಡಾಡ್ತಿರುವ ಟ್ವಿಟರಲ್ಲಿ ವಿಷಯ ಏನಪ್ಪ ಅಂತಂದರೆ, ಕೆರೆಬೇಟೆ ಸಿನಿಮಾದ ಡೈರೆಕ್ಟರ್ ಆದಂಥ ರಾಜ್ಗುರು ಅವರ ಕಾಂಬಿನೇಷನಲ್ಲಿ ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ ಇರುತ್ತೆ ಅಂತ ಓಡಾಡ್ತಾ ಇದೆ ನ್ಯೂಸ್ ಬಂದ್ಬಿಟ್ಟು. ಸೊ ನೋಡೋಣ. ಕೆರೆಬೇಟೆ ಸಿನಿಮಾ ಕೂಡ ತುಂಬ ಚೆನ್ನಾಗಿರುವಂಥ ಸಿನಿಮಾ, ಅದ್ಭುತವಾಗಿ ಮೂಡ್ಬಂದಿತ್ತು ಅದು ಕೂಡ. ಸೊ ಏನಂತಾರೆ, ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಮೇಲೆ ಗ್ರಿಪ್ಪಿಂಗ್ ಇರುವಂಥ ಒಂದು ಡೈರೆಕ್ಟರ್ ರಾಜ್ಗುರು ಅವರು. ಇವರ ಕಾಂಬಿನೇಷನಲ್ಲಿ ಸಿನಿಮಾ ಮೂಡಿಬಂದರೆ ಒಂದು ಒಳ್ಳೆಯ ರೀತಿಯ ಸಿನಿಮಾ ಆಗ್ಬೋದು. ಸೊ ರೂಟೆಡ್ ಡ್ರಾಮಾ ಸಿನಿಮಾ ಇದು, ಐ ಥಿಂಕ್ ಅದನ್ನೇ ಮೆನ್ಷನ್ ಮಾಡ್ತಾ ಇರೋದು ಎಲ್ಲ ಕಡೆನೂ. ಇವಾಗ ಶ್ರೀಮುಳಿ ಅವರ ಸಿನಿಮಾ ಬಗೀರ ಸಿನಿಮಾ ಬಂದ್ಬಿಟ್ಟು ಐ ಥಿಂಕ್ ನನಗೆ ಗೊತ್ತಿರೋ ಮಟ್ಟಿಗೆ ಲಾಸ್ಟ್ ಇಯರ್ ಅಕ್ಟೋಬರ್ 31 ಅನ್ಕೊಳ್ತೀನಿ ಸಿನಿಮಾ ಬಂದ್ಬಿಟ್ಟು. ಹತ್ತತ್ರ 1 year ಆಯಿತು ಗುರುವೆ ಬಗೀರ ಸಿನಿಮಾ ಬಂದ್ಬಿಟ್ಟು. ಶ್ರೀಮುಳಿ ಅವರ ಮುಂದಿನ ಸಿನಿಮಾ ಇನ್ನೂ ಶುರುವಾನೇ ಆಗಿಲ್ಲ. ಬರ್ತ್ಡೇ ಸಂದರ್ಭದಲ್ಲಿ ಪಾರಕ್ ಅನ್ನೋ ಸಿನಿಮಾ ಅನೌನ್ಸ್ಮೆಂಟ್ ಆಗಿತ್ತು. ಪಾರಕ್ಕ ಪ್ರೊನೌನ್ಸ್ ಕರೆಕ್ಟ್ ಇದೆ ನಂದು, ಸೊ ಅದೇ ಅನ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಸೊ ಆ ಸಿನಿಮಾ ಇನ್ನೂ ಶುರು ಆಗಿಲ್ಲ. ಆದಷ್ಟು ಬೇಗ ಶುರು ಮಾಡ್ತಾರಂತೆ. ರೀಸೆಂಟಾಗಿ ಒಂದು ಪಿಕ್ ಬಾಡಿ ಬಿಲ್ಡ್ ಮಾಡ್ತಿರೋದು ಒಂದು ಪಿಕ್ ಪೋಸ್ಟ್ ಮಾಡ್ಕೊಂಡಿದ್ರು. ಸೊ ಅದ್ರ ಪ್ರಕಾರ ಹೇಳೋದಾದರೆ, ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಡೆಬ್ಯೂಟೆಂಟ್ ಡೈರೆಕ್ಟರು ಪುನೀತ್ ರುದ್ರನಾಗನ್ ಅವರು ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇದು ಬಂದ್ಬಿಟ್ಟು ತೆಲುಗು ಪ್ರೊಡಕ್ಷನ್ ಹೌಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಕಾದು ನೋಡೋಣ. ಶ್ರೀಮುಳಿ ಅವರ ಮುಂದಿನ ಸಿನಿಮಾ ಆದಷ್ಟು ಬೇಗ ಅನೌನ್ಸ್ಮೆಂಟ್ ಆಗಲಿ, ಆದಷ್ಟು ಬೇಗ ಮುಗಿಸ್ಕೊಂಡು ಮುಂದಿನ ವರ್ಷನೇ ಬರಲಿ ಗುರುವೆ. ಜಲ್ದಿ ಬರ್ತಾ ಇರಬೇಕು. ದೊಡ್ಡ ಹೀರೋಗಳು 1 year ತಗೊಂಡಿದ್ದಾರೆ. ಸೊ ಕಾದು ನೋಡೋಣ ಯಾವ ರೀತಿಯ ಸಿನಿಮಾ ಬಂದಿರುತ್ತಂತ. ಆ್ಯಂಡ್ ಸಿನಿಮಾದ ಸ್ಟೋರಿ ಲೈನ್ ಕಡೆ ಬರೋದಾದರೆ, ಹತ್ತತ್ರ 500 ವರ್ಷಗಳ ಹಿಂದಿನ ಒಂದು ಆ್ಯಕ್ಷನ್ ಡ್ರಾಮಾ ಫಿಲಮ್ ಅಂತ ಇದು ಬಂದ್ಬಿಟ್ಟು. ಸೊ ನೋಡೋಣ ಯಾವ ರೀತಿ ತಗೊಂಡ್ಬರ್ತಾರೆ ಅಂತ. ಆ್ಯಂಡ್ ಇನ್ನೂ ಏನಾದರೂ ಅಪ್ಡೇಟ್ಸ್ಗಳಿದ್ದಾವೆ ತುಂಬ ಮಾತಾಡೋದು. ಒಂದು ವೆಬ್ ಸೀರೀಸ್ ನೀವು ರೀಸೆಂಟಾಗಿ ನೋಡಿರ್ತೀರ, ಶೋಧ ಅನ್ನೋ ವೆಬ್ ಸೀರೀಸು. ಸೊ ನಮ್ಮ ಕನ್ನಡದಲ್ಲಿ ಕೂಡ ಮಿನಿ ವೆಬ್ ಸೀರೀಸ್ಗಳ ಜಾಸ್ತಿ ಆಗ್ತಾ ಇದ್ದಾವೆ, ಮುಂದೆ ಬರ್ತಾನೆ ಇದ್ದಾವೆ. ಸೊ ಇವಾಗ ಸದ್ಯಕ್ಕೆ PRK ಮತ್ತು G5 ಅವರ ಕಾಂಬಿನೇಷನಲ್ಲಿ ಮಾರಿಗಲ್ಲು ಎಂಬ ಒಂದು ವೆಬ್ ಸೀರೀಸ್ ಬರ್ತಾ ಇದೆ. ಮುಂದಿನ ತಿಂಗಳು ಅಕ್ಟೋಬರಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಅದನ್ನು ಕೂಡ ನೋಡಿ ಹಾರೈಸೋಣ. ನಮ್ಮಲ್ಲಿ ಕೂಡ ಜಾಸ್ತಿ ಆಗಬೇಕು ವೆಬ್ ಸೀರೀಸ್ ಬರ್ತಾ ಇರೋದು. ಆಡಿಯನ್ಸ್ ನೋಡೋರು ಜಾಸ್ತಿ ಆಗಬೇಕು, ಸಪೋರ್ಟ್ ಮಾಡ್ತಾ ಇರಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಗುರುವೆ. ವಿಡಿಯೋ ಹೆಂಗಿತ್ತು ಇಷ್ಟ ಆದರೆ ಮಾತ್ರನೇ ಲೈಕ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೆ.